ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಲಾಗ್ನ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಂದ್ರೆ ನಿನ್ನೆ ಒಂದಿನ ವಿಡಿಯೋ ಫುಲ್ ಮಾಡ್ಕೊಂಡಿಲ್ಲ, ಹಾಗಾಗಿ ನಿನ್ನೆ ಒಂದಿನ ಬಿಟ್ಟಿದ್ದಕ್ಕೆ ಇವತ್ತು ಬೆಳಿಗ್ಗೆಯಿಂದನೂ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ಕೊಳಕ್ಕೆ ಮನಸ್ಸಾಗಿದ್ದಿಲ್ಲ. ಹಾಗಾಗಿ ಮತ್ತೆ ಈಗ ಮಾಡಕತ್ತೀನಿ, ಮಾಡಿದ್ರಾಯ್ತು ಅಂಥೇಳಿ. ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ. ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಸಾಯಂಕಾಲ ಕೆಲಸ ಮಾಡಾಕತ್ತೀವಿ. ನಮ್ಮಿತ್ತ ಕಸ ಗುಡಿಸ್ಕೊಡಾಕತ್ತಾಳ. ನನಗೆ ನಿನ್ನೆ ಮೊನ್ನೆ ಹುಷಾರಿರಲಿಲ್ಲ. ಮೊನ್ನೆ ಸಂಜೆ ಮುಂದೆ ಬಂದಿತ್ತು ಜ್ವರ, ಸ್ವಲ್ಪ ಗಂಟ್ಲ ನೋವು, ಒಂಥರ ಉಗುಳು ನುಂಗಕ್ಕಾಗಲ್ಲ ಅಷ್ಟು ಗಂಟ್ಲ ನೋವಿತ್ತು. ಇವತ್ತೂ ಐತಿ ಒಂದು ಸ್ವಲ್ಪ, ಬಟ್ ಜ್ವರ ಕಡಿಮೆ ಆಗ್ಯಾವ. ಜ್ವರ ಕಡಿಮೆ ಆಗಿದ್ಕನ ಎದ್ದು ಒಂದು ಸ್ವಲ್ಪ ಹುಷಾರಾಗಿನಿ. ನಿನ್ನೆ ಒಂದು ಮಧ್ಯಾಹ್ನ ಒಂದು 4 ಗಂಟೆ ಸುಮಾರು ಇದಾಯಿತು. ಏನಪ್ಪ ಅಂತಂದ್ರೆ ಜ್ವರ ಕಡಿಮೆ ಆಯಿತು, ಬಟ್ ಗಂಟ್ಲು ನೋವು ಐತಿ. ಬಿಸಿನೀರು ಕುಡಿಯತ್ತೀನಿ, ಗಾಗಲ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ಆಯಿತು ಬೆಳಿಗ್ಗೆಯಿಂದ ಈಗ ಇಲ್ಲಿವರೆಗೂ. ಮತ್ತು ಮಾಡಬೇಕೀಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಗಾಗಲ್ ಮಾಡಿದ್ರೆ ಗಂಟ್ಲ ಸರಳ ಆಗುತ್ತೆ. ಹಾಗಾಗಿ ಈಗ ನಾನು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಈಕಿ ಕಸ ಗುಡ್ಸಾಕತ್ತಾಳ. ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ದೀಪ ಹಚ್ತಾಳಕ್ಕಿ. ನಾವ್ಯಾಗಂತರೂ ಮಧ್ಯಾಹ್ನ ಮಾಡ್ಸಿನಕ್ಕಿಗೆ ಸ್ನಾನ ಹಾಕಿದಾದ ತಕ್ಷಣ ನಾನು ಮಾಡ್ಕೊಂಬಿಟ್ಟೆ. ಹಾಕಿದಾದ್ಬಿಟ್ಲೆ ನಾನು ಮಾಡ್ಕೊಂಬಿಟ್ಟೆ ಮಧ್ಯಾಹ್ನ. ಯಾಕಂದ್ರೆ ನೀನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಯಪ್ಪ, ಬೆವರಿನ ವಾಸನೆಗೆ ತಡ್ಕೊಳಕ್ಕಾಗಲ್ಲ. ನಮ್ಮ ವಾಸನೆ ನಮಗೆ ತಡ್ಕೊಳಕ್ಕಾಗಲ್ಲ. ಒಂದಿನ ಬಿಡೋಕ್ಕಾಗಂಗಿಲ್ಲ ಸ್ನಾನ. ಒಂದಿನ ಬಿಟ್ಟರೆ ಯಾವಾಗ ಮಾಡ್ಯಾನ ಅನ್ನಿಸ್ತೈತಿ. ಹಾಗಾಗಿ ಬೆಳಿಗ್ಗೆನ ಮಾಡಿಬಿಟ್ಟೆ. ಇನ್ನೂ ಒಂದು ಸ್ವಲ್ಪ ಸುಸ್ತೈತಿ. ಯಾಕಂದ್ರೆ ಜ್ವರ ನೋಡ್ರಿ, ಹಾಗಾಗಿ ಸುಸ್ತೈತಿ. ಆದ್ರೂ ಮಾಡಲೇಬೇಕು ನೋಡ್ರಿ. ನೀನು ಒಂದಿನ ಫುಲ್ ನಮ್ಮ ಮನೆಯವ್ರನ್ನ ಮನೆಯಾಗಿದ್ರು ನಡೀತು. ನಿನ್ನೆ ಹೆಂಗೋ ಇವತ್ತು ಅವ್ರ ಆಫೀಸಿಗೆ ಹೋಗ್ಯಾರ, ಹಾಗಾಗಿ ಇವತ್ತು ನಾವೇ ಮಾಡ್ಕೋಬೇಕು. ಅಡುಗೆನೂ ಕೂಡ ಮಾಡ್ತೀನಿ. ಲಗು ಅಡುಗೆ ಮಾಡಿ ಊಟ ಮಾಡಿ ಲಗು ಮಕ್ಕೊಂಡ್ರೆ ಆಯ್ತು ಅಂಥೇಳಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿವಿ ನೋಡ್ರಿ. ಈಗ ನಾವೇನು ಇಲ್ಲಿ ಸೋಫಾದ ಮ್ಯಾಗ ಕುಂದ್ರಿಸಿದೆ. ಯಾಕಂದ್ರೆ ನಮ್ಮಿತ್ತ ಕಸ ಗುಡ್ಸಾಕತ್ತಾವ್ರಿ, ಹಾಗಾಗಿ ಸ್ನ್ಯಾಕ್ಸ್ ತಿಂದ್ಲು ಒಂದು ಸ್ವಲ್ಪ. ತಿಂದು ಈಗ ಕಿಟಕಿಯಾಗ ನಿಂತಿದ್ಲು ನೋಡ್ಕೊ ಅಂತ. ಮತ್ತು ಅವ್ರ ತಂಗಿ ಕಸ ಗುಡ್ಸಾಕತ್ತಲ್ಲ, ಮ್ಯಾಗ ಕುಂದ್ರಸ್ ಮಮ್ಮಿ ಅಂದ್ಲು, ಹಾಗಾಗಿ ಮ್ಯಾಗ ಕುಂದ್ರಸೀನಿ. ಇವತ್ತಿಕ್ಕಿಗೆ ಮಧ್ಯಾಹ್ನ ತಲೆ ಸ್ನಾನ ಎಲ್ಲ ಕ್ಲೀನ್ ಹೌದಿಲ್ಲ. ನಂಗೆ ಹುಷಾರಿಲ್ಲ ಅಂದ್ರೆ ನಮ್ಮ ನಾವೇನ ಸ್ನಾನ ಮಾಡಿಸೋದು ಕಷ್ಟ, ನಾನೇ ಮಾಡಿಸ್ಬೇಕಲ್ಲ. ಹಾಗಾಗಿ ನೋಡ್ರಿ, ಅಯ್ಯೋ ಗಲೀಜು ಮಾಡ್ಕೊಂಡಿದ್ದಿ ಬಾ ಎಲ್ಲ ಇಲ್ಲೋಡ. ಹಾಂ ಜರದ್ಬಿಟ್ಟು ನೋಡ್ರಿ. ಎತ್ತಿ ಕುಂದ್ರಿಸಿದ್ರೆ ಜರ್ಕೊಂಬಿಡ್ತಾಳೆ ಮುಂದಕ್ಕೆ. ಎತ್ತಿ ಕುಂದ್ರಿಸಿದ್ದು ವೇಸ್ಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮ ನಾವೊಂದು ಆಪ್ರೇಷನ್ದು. ಎಲ್ಲರೂ ಗೊತ್ತಿದ್ದವರು ಸುಮ್ಮನೆ ಇದ್ದಾರೆ, ಬಟ್ ಗೊತ್ತಿಲ್ಲದವರು ಹೊಸ್ದಾಗಿ ನೋಡಿರ್ತಾರೆ ನೋಡ್ರಿ. ಅವ್ರಿಗೇನು ಕನ್ಫ್ಯೂಷನ್ ಆಗ್ಬಿಟ್ಟೈತಿ. ಏನು ಆಪ್ರೇಷನ್ನು, ಏನು ತೆಗಿಬೇಕು, ಏನು ಹಾಕ್ಬೇಕು ಗೊತ್ತೇ ಆಗಲಿಲ್ಲ ಅಂತ ಕಮೆಂಟ್ ಹಾಕಿದ್ರು. ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಕಿತ್ತದು. ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಏನಪ್ಪ ಅಂದ್ರೆ ಈಗ ಒಂದು 5 ವರ್ಷದಿಂದ ನಮ್ಮ ನವ್ಯಾಗ ನಾನು ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ದೆ. ಆ ಸ್ಕೂಲಲ್ಲಿ 1-2 ತಿಂಗಳು ಚೆನ್ನಾಗೇ ಹೋದ್ಲು. ಇನ್ನೇನು 3ನೇ ತಿಂಗಳ ಮುಗಿಯೋಕೆ ಬಂದಿತ್ತು. 3ನೇ ತಿಂಗಳು ಸ್ಟಾರ್ಟ್ ಆಗಿತ್ತು ಹೋಗಾಕಿ. ಆಕಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಕಾಲು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಇಲ್ಲಿನ್ನೂ ಐತೆ ಅದು ಖರ್ಚು. ಹಳೆ ವಿಡಿಯೋದಾಗ ತೋರಿಸೀನಿ. ಪಾಪ್ಯುಲರ್ ವಿಡಿಯೋ ಐತೆ ನೋಡ್ರಿ, ಅಲ್ಲಿ ಆ ವಿಡಿಯೋದೊಳಗೆ ತೋರಿಸೀನಿ. ಇಲ್ಲಿಂದ ಇಲ್ಲಿವರೆಗೂ ಇದ್ರ ಒಳಗಡೆದು ಮೂಳೆ ಮುರಿದಿತ್ತು. ಹಾಗಾಗಿ ಆಪ್ರೇಷನ್ ಆಗಿತ್ತಕ್ಕಿದು. ಆಪ್ರೇಷನ್ ಆಗಿ 5 ವರ್ಷ ಆಯಿತು. ಆಪ್ರೇಷನ್ ಮಾಡಿರೋ ಡಾಕ್ಟ್ರು ಹೇಳಿದರು 1-2 ವರ್ಷ ಆದಮೇಲೆ ತೆಗಿಸ್ಬೋದು ಅದನ್ನು ಅಂತಂದು ಹೇಳಿದರು, ರಾಡು ಮತ್ತು ಸ್ಕ್ರೂನ. ಹಾಗಾಗಿ 2 ವರ್ಷಕ್ಕೆ ನಮಗೆ ಹೋಗೋಕ್ಕಾಗಿರಲಿಲ್ಲ. ಈಗ ಆಲ್ರೆಡಿ 5 ವರ್ಷ ಆಯಿತು. ನಾವು ಅಂದ್ಕೊಂಡಿದ್ವಿ ಡಾಕ್ಟ್ರ್ ಎಲ್ಲಿ ಬೈತಾರೋ ಏನೋ ಅಂದ್ಕೊಂಡು ಹೋದ್ರೆ ಆ ಡಾಕ್ಟ್ರ್ ಇರಲಿಲ್ಲ, ಬೇರೆ ಡಾಕ್ಟ್ರ್ ಇದ್ದರು. ಅವರು ಹೇಳಿದ್ರು ಡಾಕ್ಟ್ರು, ಪರವಾಗಿಲ್ಲ ತೆಗ್ಸಿದ್ರು ನಡಿತೈತಿ, ತೆಗಿಸಿಲ್ಲ ಅಂದ್ರೂ ನಡಿತೈತಿ. ಮುಂಚೆಗೆ ಥರ ಅವು ರಾಡು ಸ್ಕ್ರೂ ಇರಲ್ಲ. ಈಗೆಲ್ಲ ಹೊಸ ಟೆಕ್ನಾಲಜಿ, ಬಾಡಿಗೆ ಅಡ್ಜಸ್ಟ್ ಆಗೋವಿರ್ತಾವೆ. ಯಾವುದೇ ಥರ ಇನ್ಫೆಕ್ಷನ್ ಆಗಂಗಿಲ್ಲ, ರಸ್ಟ್ ಹಿಡಿಯೋದು ಆ ಥರದ್ದು ಯಾವುವು ಇರೋದಿಲ್ಲ. ತೆಗಿಸಿಲ್ಲ ಅಂದ್ರೆ ನಡಿತೈತಿ. ಸುಮ್ಮನೆ ಯಾಕೆ ಹುಡುಗಿಗೆ ನೋವು ಮಾಡ್ತೀರಿ ತೆಗಿಸಿ ಅಂತ ಅಂದರು. ಮತ್ತು ಹಾಗಾಗಿ ನಾವು ಬೇರೆ ಡಾಕ್ಟ್ರನ್ನ ಕೇಳಿದ್ವಿ. ಅವ್ರನ್ನ ತೆಗ್ಸೋದೇನು ಅವಶ್ಯಕತೆ ಇಲ್ಲ ಅಂತಲೇ ಹೇಳಿದರು. ಹಾಗಾಗಿ ಆಪ್ರೇಷನ್ನಿಂದ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ.
ಒಬ್ಬೊಬ್ಬರು ಹೊಸ್ದಾಗಿ ನೋಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಾಗಿದ್ದಿಲ್ಲ. ಇಷ್ಟೇ 5 ವರ್ಷದಿಂದ ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ನಲ್ಲ, ಅಲ್ಲಿ ಫ್ರ್ಯಾಕ್ಚರ್ ಆಗಿತ್ತು ಕಾಲು. ಆವಾಗ ಮಾಡಿಸಿದ್ದ ಆಪ್ರೇಷನ್. ಈಗ ಮತ್ತು ಅವನ್ನ ತೆಗಿಸ್ಬೇಕಂತ ನಾವು ಕನ್ಫ್ಯೂಷನಲ್ಲಿ ಇದ್ವಿ. ಬೇಡ ಅಂದರು ಡಾಕ್ಟ್ರು, ಹಂಗಾಗಿ ಬಿಟ್ಟಿವಿ ನೋಡ್ರಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ಬೇಡ ಅಂದರು, ಎಲ್ಲರೂ ಬೇಡ ಅಂತಲೇ ಹೇಳಿದರು ಒಪಿನಿಯನ್. ಹಾಗಾಗಿ ಬಿಟ್ಬಿಟ್ವಿ. ಬೇಡ, ಎಲ್ಲ ದೇವ್ರ ಆಶೀರ್ವಾದ ಅಂಥೇಳಿ. ನಮ್ಮ ಮನೆಯವರು ಮುಂದಿಂದು ನೆಗೆಟಿವ್ ಆಗಿ ಥಿಂಕ್ ಮಾಡಾಕತ್ತಿದ್ರು. ನಾನು ಹೇಳಿದೆ, ಮುಂದೆ ಏನಾರ ಆಗುತ್ತಾ ಅಂತ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, ಏನೂ ಆಗಲ್ಲ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಮುಂದೆ ಏನಾರ ಆದ್ರೆ ಅಂತ ವಿಚಾರ ಮಾಡಾಕತ್ತಿದ್ರು. ಹಾಗಾಗಿ ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನೋಡಿರಿ. ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಹಂಗೆ ಅದು ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಅದು 100% ಸತ್ಯ, ಹೌದಿಲ್ಲ ನಾವೇ? ಹಾಂ, ಓಕೆ. ಆಕಿ ಕೆಲಸ ಮಾಡಾತ, ನಾನು ಇದಕ್ಕೇನಾತ ಈ ಕ್ಲಿಯರ್ ಬಂತು. ಪಾತ್ರೆ ತೊಳಿತೀನಿ ನೋಡ್ರಿ. ಈಗ ನಾನು ಪಾತ್ರೆ ತೊಳ್ಯಾಕತ್ತೀನಿ. ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆ ಬ್ರಷ್ ಎಲ್ಲ ನೀಟಾಗಿ ತೊಳ್ಕೊಳಕತ್ತೀನಿ. ಯಾಕಂದ್ರೆ ಅದು ಸ್ಮೆಲ್ ಬರ್ತಾವೆ ನೋಡ್ರಿ, ಹಾಗಾಗಿ ನನಗೆ ಸಮಾಧಾನ ಆಗಲ್ಲ. ಹಳೇದಿತ್ತು, ಭಾಳ ಹಳೇದಾಗಿತ್ತು. ನಮ್ಮ ಮನೆಯವ್ರು ಚೇಂಜ ಮಾಡಿಲ್ಲ ಅದನ್ನು ಬ್ರಷ್. ಮತ್ತು ನಾನು ಇದೊಂದು ಪಾತ್ರೆ ತೊಳೆದಾದ್ಮೇಲೆ ನಂಗೆ ಸಮಾಧಾನನೇ ಆಗಲಿಲ್ಲ. ಹಾಗಾಗಿ ಮತ್ತು ಹೊಸದು ತೊಗೊಂಬಂದೆ ಬ್ರಷ್. ಹೊಸದು ತೊಗೊಂಬಂದು ತಿಕ್ಕಿದೆ, ಬಟ್ ಅದು ವಿಡಿಯೋದಲ್ಲಿ ರೆಕಾರ್ಡು ಆಗಿಲ್ಲ. ಹಾಗಾಗಿ ಈಗ ಹಳೇದ್ರಲ್ಲೇ ತಿಕ್ಕಿ ತೊಳೆಯಾಕತ್ತೀನಿ ಫ್ರೆಂಡ್ಸ್. ನೋಡ್ಬೋದು, ನನಗೆ ಅಷ್ಟೊಂದು ಇನ್ನೂ ಅಂದರೆ ಸ್ವಲ್ಪ ಸುಸ್ತು ಇತ್ತು. ಇನ್ನು ಜ್ವರ ಬಂದು ಹೋಯ್ತು ಅಂದರೆ ನನಗೊಂಥರ ಸುಸ್ತಿರ್ತೈತಿ ಫ್ರೆಂಡ್ಸ್. ಹಾಗಾಗಿ ಪಾತ್ರೆ ಇನ್ನು ಮತ್ತು ನಮಿತಾಗನ ಎಲ್ಲ ಕೆಲಸ ಹಚ್ಚಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಅವ್ರ ಅಪ್ಪನೂ ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಕೆಲ್ಸಕ್ಕೆ ಹೋಗಿಲ್ಲ, ಮನೆಗೆ ಇದ್ದಿದ್ರೆ ಎಲ್ಲ ಇಬ್ಬರು ಒಂದೊಂದು ಮಾಡ್ಕೊತಿದ್ರು. ಬಟ್ ನಮಿತಾಗನ ಎಲ್ಲ ಕೆಲಸ ಹಚ್ಚೋದು ಬೇಡ ಅಂಥೇಳಿ ನಾನು ಪಾತ್ರೆ ತೊಳ್ಕೊತೀನಿ. ಸ್ವಲ್ಪ ಅದಾವು, ನೀನು ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋ ಅಂತಂದು ಹೇಳಿದ್ದೆ. ಹಾಗಾಗಿ ಆಕೆ ಕಸ ಗುಡ್ಸಾಕತ್ತಾಳೆ, ಕೆಲಸ ಮಾಡ್ತಾಳೆ. ಬಟ್ ತುಂಬ ಸ್ಲೋ ಮಾಡ್ತಾಳೆ ಕೆಲಸನ, ಬೇಗ ಮಾಡೋಂಗಿಲ್ಲ. ಒಂದೊಂದು ಸಲ ಬೇಗ ಮಾಡಿಬಿಡ್ತಾಳೆ, ಒಂದೊಂದು ಸಲ ಲೇಟು. ನಮ್ಮ ನಮಿತಾ ಹೆಂಗಂದ್ರೆ ಸ್ಕೂಲಲ್ಲಿ ಸ್ವಲ್ಪ ಹಿಂದೆ ಉಳಿದಿರ್ಬೋದು, ಬಟ್ ಮನೆಯಲ್ಲಿ ಕೆಲಸ ಮಾಡೋದು, ಹೆಲ್ಪ್ ಮಾಡೋದು, ನನಗೆ ಹುಷಾರಿಲ್ಲ ಅಂದ್ರೆ, ಅವ್ರ ಅಪ್ಪಗೆ ಹುಷಾರಿಲ್ಲ ಅಂದ್ರೆ ಕೇರ್ ಮಾಡೋದು, ಅದೆಲ್ಲ ಚಲೋ ಮಾಡ್ತಾಳೆ. ಭಾಳ ಅಂದ್ರೆ ಭಾಳ ನಮ್ಗೆ ನಿದ್ರಿಗೆ ಹೇಳೋಕ್ಕಾಗಂಗಿಲ್ಲ. ಬಟ್ ನಾವು ಮಾತಾಡ್ಕೊತಿರ್ತೀವಿ. ಭಾಳ ಕಾಳಜಿ ವಹಿಸ್ತಾಳೆ. ಮನ್ಯಾಗ ಎಲ್ಲರ ಮೇಲೇನು ಕಾಳಜಿ ಭಾಳ ಐತೆ ಆಕಿಗೆ. ಸ್ವಲ್ಪ ಮಾರ್ಕಸ್ ಕಡಿಮೆ ತೆಗೆದ್ರೂ ಕೂಡ ಈ ಥರ ಇನ್ನೊಬ್ರದ್ದು ಕಷ್ಟ ಅರ್ಥ ಮಾಡ್ಕೊಳೋದು, ಹೆಲ್ಪ್ ಮಾಡೋದು, ಆ ಥರ ಭಾಳ ಮಾಡ್ತಾಳೆ. ಮೊನ್ನೆ ನೋಡ್ರಿ, ನಾನು ಇದು ಶೇಂಗಾದ ಹೋಳ್ಗೆ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಅವ್ರ ಅಪ್ಪಂಗೆ ಸ್ವಲ್ಪ ತಲೆನೋವು ಜಾಸ್ತಿ ಬಂದು ವಾಮಿಂಟ್ ಮಾಡಿಕೊಂಡು ಮಲ್ಕೊಂಬಿಟ್ಟಿದ್ರು ಅವರು, ನಮ್ಮ ಮನೆಯವರು. ಅವ್ರ ಅಪ್ಪ ಮಲ್ಕೊಂಬಿಟ್ರೆ ನಾನು ಒಬ್ಬಕ್ಕೆ ಮಾಡಾಕತ್ತಿದ್ದು ನೋಡ್ರಿ. ಅದು ಏನು ತಿಳಿತೋ ಏನೋ ಗೊತ್ತಿಲ್ಲ, ತಾನು ಬಂದು ಇದನ್ನು ಏನಪ್ಪ ಅಂದರೆ ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡಿಕೊಡಾಕತ್ತಿದ್ಲು. ಮತ್ತು ಅವತ್ತು ಹಿಂದಿನ ರಾತ್ರಿನೂ ಕೂಡ ಅಷ್ಟೇ, ಬೆಲ್ಲ ನಾನು ಜಜ್ಜಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬೆಲ್ಲ ಜಜ್ಜಿ ಕೊಡಾಕತ್ತಿದ್ಲು. ಹಿಂಗೆ ಅರ್ಥ ಮಾಡ್ಕೊತಾಳೆ ಮನೆಯಾಗಿನ ಕೆಲಸದ ಬಗ್ಗೆ, ಕಷ್ಟದ ಬಗ್ಗೆ ಎಲ್ಲ ಅರ್ಥ ಮಾಡಿಕೊಂಡು ಮುಂದೆ ನಡೀತಾಳಾಕಿ. ಬಟ್ ಕೆಲವೊಂದು ಮಕ್ಕಳು ಅರ್ಥ ಮಾಡ್ಕೊಳಂಗಿಲ್ಲ, ಕೆಲವೊಂದು ಮಕ್ಕಳು ಅರ್ಥ ಮಾಡ್ಕೊತಾರೆ. ನನಗೆ ಅದ ಒಂದು ಖುಷಿ. ನಾವು ಹೇಳಿಲ್ಲ ಅಂದ್ರೂ ಕೆಲಸ ಮಾಡೋದ್ರಾಗ ಹೆಲ್ಪ್ ಮಾಡ್ತಿರ್ತಾಳೆ. ಇವತ್ತು ನೋಡ್ರಿ, ನಾನು ಮಲ್ಕೊಂಡಿದ್ದೆ, ನಾವೇನು ಕರ್ಕೊಂಡು ಕೆಲಸ ನಾನು ಬಾ ಮಮ್ಮಿ ಅಂತ ಹೇಳಿಬಿಟ್ಟು ತಾನೇ ಕರೆದು ಹಂಗೆ ಮಾಡ್ತಾಳೆ ಫ್ರೆಂಡ್ಸ್. ನೋಡ್ರಿ, ನಮ್ಮ ನಮಿತಾ ಪೂಜೆ ಮಾಡ್ಯಾಳ. ಆಕಿ ನೋಡ್ರಿ ಹೆಂಗೆ ಸೌಂಡ್ ಮಾಡಾಕತ್ತಾಳ, ಈಗ ಹಿಂಗೆ ಸೌಂಡ್ ಮಾಡ್ತಾಳೆ. ಬರ್ರಿ, ಪೂಜೆ ಅಂತರೂ ಆಕಿನ ಮಾಡ್ಯಾಳ. ಇವತ್ತು ಅಡಿಗೆ ಅನ್ನಕ್ಕಿಟ್ಟೈತಿ. ಪಾಲಕ್ ಸೊಪ್ಪಿತ್ತು, ಪಾಲಕ್ ಸೊಪ್ಪು ಸಾರು, ಅನ್ನ. ನೋಡ್ರಿ, ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡೀವಿ. ಅದೇನು ಏಯ್, ಹಿಂಗೆಲ್ಲ ಮಾಡಬಾರ್ದು. ಮಾಡ್ಬೇಕಾ? ಹಿಂಗ್ ಮಾಡ್ಬೇಕು ತಾನೇ. ಹಿಂಗ ಹಿಂಗಿರ್ತೈತಿ ಒಬ್ಬನ ಅದನ್ನ ಹಿಂಗ ರಬ್ಬರ್ ಬ್ಯಾಂಡ್ ಹಾಕಿ ಹಿಂಗ್ ಸುತ್ತಿ ಮತ್ತ ಒಂದ್ ಗಂಟೆ ಹಾಕಿ ಇಲ್ಲಿಟ್ರ
ನಾಗಳಿ ಹಾಕಕ್ ಬರ್ತೈತಿ ಹ್ಞೂ ಕಾಮಾಕ್ಷಿ ಪಕ್ಕ ನವ್ಯ ಏನು ನೋಡಕತ್ತೀಯ ಏನು ಹ್ಞೂ ತಂದು ಫ್ಲಾಶ್ ಲೈಟ್ ಕಣ್ಣು ಹಾಕ್ಬಿಡು ನೋಡ್ರಿ ಅನ್ನ ಸಾರನ್ನ ಇವ್ನು ತೊಗೊಂಬಂದಾರ ಹೋಗಿ ಹೊರಗೆ ಹಿಂಗೆ ಹಾಕ್ಯಾವ್ರಿ ಕಲಿಯಾಕತ್ತ ಇನ್ನು ಕಲ್ತಿ ನಾವು ಹೌದಾ ಇನ್ನು ಕನ್ನಡ ಹಚ್ಚ ನೀನು ಹಚ್ಚಂಗಿಲ್ಲ ಪರ್ಫೆಕ್ಟಾಗಿ ಕಲ್ತೀಯಾ ಹಾಂ ಹೌದಾ ಹ್ಞೂ ನಮ್ಮ ನಮಿತಾ ಭಾಳ ಶಾಣೆಕದ ಅದಿಲ್ಲ ಚಲೋ ಮಾಡ್ಕೊಂಡ್ಲ ಅಲ್ಲೇ ಭಾಳ ಶಾಣಕ್ಕಿದೇನು ಭಾಳ ಶಾಣಕ್ಕಿದ್ದೀವಿ ಎಷ್ಟು ಅಪ್ಪನಷ್ಟು ಹೌದಾ ಹ್ಞೂ ನಾನು ಹಿಂಗೆ ಕುಂತೆ ಲಟಸ್ಕೊಂತ ಬಂದು ಹಿಂಗೆ ಕೈ ಇಟ್ನಲ್ಲ ಮೂವ್ ಆಗ್ಬೇಕು ನಂಗೆ ಇಲ್ಲಿ ಜನ ಬಂದು ಹೋಗ್ಯಾವಲ್ಲ ಅದಕ್ಕೆ ಅಯ್ಯೋ ನಿಂದ್ರಕ ಆಗಲಿಲ್ಲ ನಂಗೆ ಮೊದಲು ಸಿಕ್ಬೇಕಾದ್ರೆ ಜೋಲ್ ಜೋಲ್ ಹೋದಂಗೆ ಆಗತ್ತಿತ್ತು ಆಮೇಲೆ ಮಾತಾಡಕ್ಕೂ ಆಗಲಿಲ್ಲ ವಿಡಿಯೋದಾಗ ಜಾಸ್ತಿ ಕೊಡಿಲ್ಲ ಒಂದು ಕಾಲಿಗೆ ತಿತ್ತ ಇಟ್ಟು ಅದು ಹಾಗೆ ಇರ್ತೈತಮ್ಮ ಇಟ್ಟಿನಿ ಅಂತ ಹಾಕ್ಕೊಡ ಹಂಗೆ ನೀರು ಕುಡಿಯಕ್ಕೆ ಬರ್ತಿದ್ವಿ ಬೆಳಿಗ್ಗೆ ಊಟ ಮಾಡ್ಕೊತಾರೆ ತಗೋಬೇಕಲ್ಲ ಇದು ಫ್ರೆಶ್ ಅದಲ್ಲ ಇದುವ ಮಕ್ಕಳಿನ ಸಮಾಧಾನ ಆಗೋದು ಹೋಗಿ ಉದ್ರ ಮಾಡೋಣ ಸಾಕು ನೋಡ್ಮ ಕ್ಯಾರೆಟ್ ಕಿರ್ತೀವಿ ನೀ ಮಾಡಿ ಏನ ಯಾವ ಮಾಡ್ಕೊಬೇಕು ಇಲ್ಲ ಒಂದು ಚಮಚ ತಗೋಬೇಕಾಗಿತ್ತು ನೀ ಅದು ಮಾಡ್ಕೊತೀಯ ತೂಕ್ ಚಮಚ ತಗೋಬೇಕಾಗಿತ್ತು ನೀವು ಹಂಗ ಮಾಡ್ಕೊತೀರ ಯಾರು ನಮ್ಗೆ ಅಲ್ಲೆಲ್ಲ ತಗೊಳ್ಳೋದು ನೋಡಿಲ್ಲ ಒಂಚೂರು ಅನ್ನನ ನಮ್ಗೆ ಹಂಗೆ ಬಂತಂದ್ರೆ ಬೇದಾಗ ಇಂತ್ರನ ಹಂಗಿಂದಂಗೆ ನೋಡಿ ಕೂಡ ಸಾಕು ಅಂತ ತನ ಇರೋದಿಲ್ಲ ತನ ಇರೋದು ವಿಡಿಯೋ ನೋಡ್ರಿ ಫ್ರೆಂಡ್ಸ್ ಓ ಅನ್ನ ಎಷ್ಟಾಗಿ ಹಾಕೋಬೇಕಾಗಿತ್ತು ನೀ ಹಾಕಕತ್ತೀಯ ಹಾಕೋಬೇಕಾಗಿತ್ತು ಸುಮ್ಮನೆ ಬರೀ ಹೌದು ಇರತ್ತನ ಮಾಡಾಕತ್ತೀಯ ಹಾಕಕ್ಕಂತೀನಿ ನಾ ಹಾಕಂದಿದ್ದ ಆತ ಅದಕ್ಕೆ ನಾ ಇರತ್ತನ ಬರೀ ಕೂಡ ಹಂಗೆ ಬಾರಿಸ್ಬಾರ್ದು ಹೊಡಿಬಲ್ವ ಹೊಟ್ಟಿ ಮ್ಯಾಗ ಹೋಗ್ಕೊಂಡಂಗ ಏನೇ ಇರಲಿ ಯಾವಾಗಲೂ ಹಂಗೆ ಹೊಡಿಬಾರ್ದು ನನ್ನ ಸಿಟ್ಟು ಅದನ್ನ ಯಾಕೆ ತೋರಿಸ್ತೀನಿ ಫ್ಯಾನಿನ ಗಾಡಿ ಇದ್ರು ಬಿಸಿ ಐತಿ ಎರಡು ಬಿಸಿ ಇರವ ಬಿಸಿ ಐತಿ ಹಾಂ ಬಿಸಿ ಬಿಸಿ ಎರಡು ಇಲ್ಲ ಹಾಂ ಹಾಂ ನಿನಗ ತಿನ್ನಿಸ್ತೀನಿ ಹೊಳ ಹಾಂ ಸಾಕು ಬಿಸಿ ಐತಿ ಅದಕ್ಕೆ ನಾನು ಬಡಿಯಾಕತ್ತಿರೋದು ಸಾಲ್ಟ್ ತಗೋ ಸಾಲ್ಟ್ ಕ್ರಿಕೆಟ್ ಸಾಲ್ಟ್ ತಗೋ ಸಾಕು ಮಾಡ್ರಿ ಇಲ್ಲಿ ಕೈಯಾಗ ಒಂದು ಇಟ್ಟ ಕೈ ಸುಟ್ಟು ಅದಕ್ಕೆ ಮಾಡ್ರಿ ಅಂತಮ್ಮ ಏನು ಮಾಡಿವಿ ಏನು ಮಾಡಿವಿ ಪಾಪ ಏನ ಹಾಕಿದ್ರು ಮೊನ್ನೆ ಕಮೆಂಟ್ ನಿಮ್ಮ ಹಸ್ಬೆಂಡ್ ತುಂಬಾ ಜೆಂಟಲ್ಮ್ಯಾನ್ ಇದ್ದಾರೆ ಜೆಂಟಲ್ಮ್ಯಾನ್
ಹೊಡಿ ನೀನು ಹೊಡಿ ಹ್ಞೂ ಹೊಡಿ ನೀವು ಚಟ್ನಿ ಇವರೇ ಮುಖ ಹಿಂಗೆ ಇಟ್ಕೊಂಡು ಕುಂದ್ಬಿಡ್ತಾರೆ ಬರೋದೇ ಇಲ್ಲ ಮುಂಚೆ ಕಪ್ಪು ಅದು ಮತ್ತೆ ಹಿಂಗೆ ಇಟ್ಕೊಂಡು ಕುಂದಿರ್ತಾರೆ ಕ್ಲಿಯರ್ ಬರ್ಲಾರ್ದಂಗೆ ತಗೋಣ ನಿಮ್ಮ ಅಪ್ಪಗೆ ಏನೋ ಅಂದಿಲ್ಲ ತಗೋ ಅಷ್ಟಾಗಿ ತಲುಪ್ತೀವಿ ಇಲ್ಲ ಅಪ್ಪನ ಸಪೋರ್ಟ್ ಹಾಕಿ ಅವ್ರ ಅಪ್ಪನ ತಿನ್ನಿಸ್ಬೇಕೀಗ ಬಿಟ್ಟು ಏನ ತಿನ್ಬಿಟ್ಟು ಅಂತಂದ್ರ ನಮ್ ಕೈ ಬೆಳಿಗ್ಗೆ ಮಧ್ಯಾಹ್ನ ತಿಂದು ನಿನ್ ಕೈ ಬ್ಯಾಸರ ಆಗಿರ್ತೈತೆ ನೋಡಿ ಇದಕ್ಕಾದ ಬಾಯ್ ತೆಗಿತ ಮೊಸರು ಎಷ್ಟ್ ದಿನ ಆಯ್ತವ ತಂದಿತ್ತ ಏನ್ ಮಾಡಿ ಆರಾಮದಂಗ ಆಗ್ತದ ನಾವೇ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅನ್ನ ಮೊಸರು ಮಾಡಮ್ಮ ಶೆಕೆ ಇರ್ತೈತಿ ಇಷ್ಟ ಹೋಗ್ತೀನಿ ಅಂತ ಹೇಳ್ದ ಇಲ್ಲ ಪುಳಗರ ಮಾಡಿದ್ವಿ ಓ ಓ ಆಯ್ತು ನೀನ್ ಅನ್ನ ಅಂತೀನಿ ಅದಕ್ಕೆ ನಾನು ಪುಳಗರ ಮಾಡಕ್ಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೋಗ್ಬೇಕಾ ಇಡಬೇಕು ನೋಡಿ ಯಾಕೆ ತೆಗಿತ ಎಲ್ಲರೂ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ರಾತ್ರಿ ಊಟ ಬಾಯಿಗೆ ಸಾರು ಅನ್ನ ಚಿಪ್ಸು ಹಂಗೆ ಒಂದು ಸ್ವಲ್ಪ ನೆಟ್ಟಿ ಕೊಟ್ಬಿಡು ಮತ್ತೆ ಆಮೇಲೆ ನಿನ್ ಕೈ ಮೊಸರಿ ಆಗುತ್ತೆ ಉಪ್ಪಿನಕಾಯಿ ತಂದಿಟ್ಟಾಗ ತಿನ್ನಲ್ಲ ಅಯ್ಯ ನೀನು ಉಪ್ಪಿನಕಾಯಿ ಇದ್ದೆಲ್ಲ ಊಟ ಹೋಗಿದ್ ನನಗ ಫುಲ್ ಬೈಕೊಂಡೇನಾ ಹಸು ಆಗ್ಬಿಟ್ಟೈತ ಅದು ಉಪ್ಪಿನಕಾಯಿ ಇದ್ದಲ್ಲೇ ಊಟ ಹೋತು ಟ್ಯಾಬ್ಲೆಟ್ ತಗೊಂಡೆ ಆರಾಮಾದೆ ಇಟ್ಟೇನಿ ಇಟ್ಟೇನಿ ಊಟ ಮಾಡಲಾರ್ದ ಗುಳಿಗೆ ತಗೊಳ್ಳಾರ್ದ ಮಕ್ಕೊಂಡ್ಬಿಟ್ರೆ ಅಷ್ಟೇ ಎದ್ದೇಳಕ್ಕಾಗಲ್ಲ ಹಿಂಗೆ ಎದ್ದು ಕುಂದ್ರಕ್ಕೂ ಆಗಲ್ಲ ಮತ್ತೆ ನಮ್ಮ ಗುಳಿಗೆ ತಗೊಳ್ಳಾರ್ದ ಎದ್ದು ಕುಂದ್ಕೊಂಡು ಕುಂತಾನಲ್ಲ ಈಗ ಹುಳಿ ಏನೂ ಇಲ್ಲಲ್ಲ ಏನು ಸಿಂಟಮ್ಸ್ ಬಂತಂತಂದ್ರೆ ನಾವು ನಿದ್ದೆ ಹೊಡೆಯೋದು ತಿನ್ಸ್ಕೊಂಡ್ಬಿಡ್ತೀವಿ ಇಲ್ಲೇ ಅದು ಇದಾಗೆ ತಪ್ಪು ನಿದ್ದೆ ಮಾಡಿ ಎದ್ಬಿಟ್ರೆ ಆರಾಮ ಎರಡು ಹೊಚ್ಕೊಂಡಿದ್ದೆ ನೀನೆ ಸ್ವೆಟರ್ ಹಾಕೊಂಡು ನನಗೆ ಶೆಕಿ ನನಗೆ ಚಳಿ ಕೂಲರ್ ಹಾಕೊಂಡು ಕೂತಿದ್ವಿ ಹಾಂ ಹಾಂ ಅನ್ನ ಇಡ ನೀ ಅನ್ನ ಇಡಕತ್ತೀರಿ ನಾನು ಚಿಪ್ಸ್ ಇಡಕತ್ತಿದ್ದೆ ಬರೀ ಚಿಪ್ಸ್ ತಿನ್ನೋದು ನಾವು ಚಿಪ್ಸ್ ತಿನ್ಸಕ್ ಒಂದು ನೀರ್ ಕುಡ್ಸಕ್ ಒಬ್ರು ಅನ್ನ ತಿನ್ಸಕ್ ಒಬ್ರು ನೋಡ್ರಿ ಫ್ರೆಂಡ್ಸ್ ಡುಮ್ಮಿ ನೋಡಿದ್ರಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ಹಂಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಟ್ ಇನ್ನು ಕಂಟಿನ್ಯೂ ಆಗಿ ಒಂದಿಷ್ಟು ಹಳೆ ವೀಡಿಯೋನ ಶೇರ್ ಮಾಡ್ಕೊಂಡಿನಿ ಆ ವಿಡಿಯೋನು ಕೂಡ ಚೆನ್ನಾಗದವು ನಮ್ಮ ನಮಿತ ಚಿಕ್ಕವಳಿದ್ದಾಗ ಒಂದು ಸ್ವಲ್ಪ ಆಗಾಗ ಮಾಡ್ಕೊಂಡಿರ್ತೀವಲ್ಲ ವಿಡಿಯೋ ಅದೈತೆ ಅದನ್ನು ಶೇರ್ ಮಾಡಿರ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫಸ್ಟ್ People use their Maybe use ships and submarines for Mummy, illada. ವೈದ್ಯ ಗೊತ್ತಾ ಹಾಸ್ಪಿಟಲ್ ಇದು Mummy, harder. ನಮ್ಮಪ್ಪ ಇಲ್ಲೇ ಇರೋದು ಗೊಂಬೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಮಾಡ್ತಾರ ಏನು ನಂಬಿತ್ತ ಎಲ್ಲಿದ್ದೀವಿ ಅಜ್ಜನ ಬೀಡ
ಹಾಂ